ಜನ ವಿರೋಧಿ ನೀತಿ ಇದು. ಇಲ್ಲಿ ಇವತ್ತೇನು 5 ಹಳ್ಳಿಗಳನ್ನ ಪಟ್ಟಣ ಪಂಚಾಯತಿಗೆ ಸೇರಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನದ ವಿರುದ್ಧ ಆ ಹಳ್ಳಿಯ ತಂದೆ ತಾಯಂದರ ಒಂದು ಹೋರಾಟ ಏನಿದೆ ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಅನ್ನೋದು ನಾನು ಹೇಳಿಕ್ ಬಯಸ್ತೀನಿ. ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಜನಾಭಿಪ್ರಾಯಕ್ಕೆ ತಲೆಬಾಗಬೇಕು. ಇವತ್ತು ಗೆಜ್ಜಲಗೆರೆ ಗ್ರಾಮ ಇರ್ಬೋದು, ಇನ್ನೂ ಹಲವಾರು ಸಂಖ್ಯಾನಹಳ್ಳಿ ಅಥವಾ ಯಾವುದೋ ಇನ್ನೊಂದು ಊರು, ಹೀಗೆ 5 ಊರುಗಳೇನಿದೆ, ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ, ಈ ಊರುಗಳು ಈಗಾಗಲೇ ಅಭಿವೃದ್ಧಿಯನ್ನು ಕಂಡಿದ್ದಾವೆ ಪಂಚಾಯತಿ ಮಟ್ಟದಲ್ಲೇ. ಇಲ್ಲಿ ಪಂಚಾಯತಿ ಉತ್ತಮವಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಇದನ್ನ ನಗರಸಭೆಗೆ ಸೇರಿಸ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದ್ದಾರೆ. ಈಗಾಗಲೇ ನಗರಸಭೆಯಲ್ಲಿ 150 ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದು, 150 ಸಿಬ್ಬಂದಿಗಳ ಕೊರತೆ ನಗರಸಭೆಯಲ್ಲಿ. ಇನ್ನು ಹಲವಾರು ರೀತಿಯ ನ್ಯೂನತೆಗಳು, ಹಲವಾರು ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸಂಬಳನೇ ಕೊಡೋದಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಗರಸಭೆಯಲ್ಲಿದೆ. ಇಂಥ ಪರಿಸ್ಥಿತಿನಲ್ಲಿ ಈ ಹಳ್ಳಿಗಳನ್ನು ಸೇರಿಸ್ಲಿಕ್ಕೆ ಕಾರಣ ಏನು? ಇವತ್ತು 69ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ರೈತರ ಚಳವಳಿ ಏನಿದೆ, ಗ್ರಾಮದ ತಂದೆ ತಾಯಂದರು, ಹೆಣ್ಣು ಮಕ್ಕಳಾದಿಯಾಗಿ, ಇದಕ್ಕೆ ಗೌರವ ಕೊಡಬೇಕಾದಂಥದ್ದು ಯಾವುದೇ ಚುನಾಯಿತ ಸರ್ಕಾರದ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಇವತ್ತು ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ಇಲ್ಲಿಯ ಜನರ ಅಭಿಪ್ರಾಯಕ್ಕೆ ನಾನು ತಲೆಬಾಗಲೇಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನೀವೇನೇ ತೀರ್ಮಾನಗಳು, ಯಾಕೆಂದರೆ ತೀರ್ಮಾನಗಳನ್ನು ಮಾಡಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ನಮಗೆ ಅವಶ್ಯಕತೆ ಇಲ್ಲ ಅಂತ ಪತ್ರ ಕೊಟ್ಟಿದ್ದಾರೆ. ನಂತರ ಅವರ ಮೇಲೆ ಒತ್ತಡಗಳಾಕಿ ಇನ್ನೊಂದು ಪತ್ರ ಅವರಿಂದ ತಗೊಂಡಿದ್ದಾರೆ. ಇಲ್ಲಿ ಜನಸಾಮಾನ್ಯರ ಜೊತೆ ಅವರ ಭಾವನೆಗಳು ಏನು ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಅವರಿಂದ ಮಾಹಿತಿಗಳನ್ನು ಪಡೆದಿದೆ. ಏಕಾಏಕಿ ಯಾರೋ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸ್ಲಿಕ್ಕೆ ಇವತ್ತು ಈ ರೀತಿಯ ತೀರ್ಮಾನ ಏನಿದೆ, ಅದರ ಹಿನ್ನೆಲೆಯಲ್ಲಿ ಜನಾಕ್ರೋಶ ಏನಿದೆ, ಅವರ ಪರವಾಗಿ ನಾನಿವತ್ತು ಧ್ವನಿಯಾಗಬೇಕಾದದ್ದು ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಈ ಹಳ್ಳಿಗಳ ಜನರ ಭಾವನೆ ಏನಿದೆ, ಸ್ಪಂದಿಸಬೇಕಾದದ್ದು ನನ್ನ ಕರ್ತವ್ಯ. ಅದನ್ನು ಮುಂದುವರಿಸ್ತಾರೆ. ಇದನ್ನ ಅವ್ರನ್ನೇ ಕೇಳಬೇಕು ನೀವು, ಯಾಕೆ ಪ್ರತಿಷ್ಠೆ? ಇದು ಪ್ರತಿಷ್ಠೆನೆ, ದುರಾಂಕಾರ. ಜನಗಳ ಬಗ್ಗೆ ಇರ್ತಕ್ಕಂಥ ಯಾವುದೇ ರೀತಿ ಭಯ ಭೀತಿ ಇಲ್ಲದೆ ಇರೋದೇನಿದೆ, ಯಾರನ್ನ ಬೇಕಾದ್ರೂ ನಾವು ಕೊಂಡ್ಕೋಬಹುದು ಅಂತಕ್ಕಂಥ ಭಾವನೆಗಳು ಏನಿದ್ದಾರೆ, ಅದಕ್ಕೆ ತಕ್ಕಪಾಠ ಕಲಿಸ್ತಕ್ಕಂಥ ಒಂದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊತಿದ್ದಾರೆ. ಅದಕ್ಕೆ ಧೂಳಿಪಟನೂ ಆಗಬಹುದು. ಇಲ್ಲಿ ಜನಾಭಿಪ್ರಾಯ ಕೇಳಿ, ನೀವೇ ಕೇಳಿ ಜನಾಭಿಪ್ರಾಯ, ನಮ್ಮನ್ನು ಬೇಡ. ಇದು ರಾಜಕೀಯದ ಪ್ರೇರಿತವಾದಂಥ ಧರಣಿ ಇದ್ದರೆ ಪ್ರತಿ ಮನೆಗೆ ಹೋಗಿ ನೀವೇ ಒಂದು ಸರ್ವೆ ಮಾಡಿಬಿಡಿ, ಜನಾಭಿಪ್ರಾಯ ಏನಿದೆ ಅಂತ ಹೇಳಿ ಅದೊಂದು ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ. ಇದು ಜನಾಭಿಪ್ರಾಯ ರಾಜಕೀಯ ಪ್ರೇರಿತ ಅಲ್ಲ, ಆ ಜನರ ಭಾವನೆ ಅಂತಕ್ಕಂಥದ್ದು ನೀವೇ ಒಂದು ರಿಪೋರ್ಟ್ ಕೊಡೋದು ಸೂಕ್ತ. ಅವರು ಎಲ್ಲ ನಾವು ಸಾಧನೆ ಮಾಡಬಹುದು, ದುಡ್ಡಿನಲ್ಲಿ ಜನಗಳು ಕೊಂಡ್ಕೋಬಹುದು ಅನ್ನೋ ಭಾವನೆ ಇದೆ. ಅದಕ್ಕೆ ಮುಂದೆ ಉತ್ತರ ಸಿಗುತ್ತೆ.